ಸರ್ ನಮಸ್ಕಾರ. ನನ್ನ ಹೆಸರು ಮುರಳೀಕೃಷ್ಣ ಅಂತೇಳಿ, ನಾನು ನಟ. ಈ ಚಿತ್ರದಲ್ಲಿ ನಾನು ಪೋಷಕ ಪಾತ್ರವನ್ನು ಮಾಡಿದ್ದೀನಿ. ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಅಪ್ಪ. ಸೊ ಈ ಚಿತ್ರ ಬಹಳ ಅದ್ಭುತವಾಗಿದೆ. ಅಂದರೆ ಈ ಚಿತ್ರದಲ್ಲಿ ಪ್ರೇಕ್ಷಕರು ಒಂದು ಮಾರಲ್ ಎಜುಕೇಷನ್ ಇದೆ. ಈ ಮಾರಲ್ ಎಜುಕೇಷನ್ನ ಒಂದು ರೀತಿ ನೋಡಿ ಕಲಿಬೋದು. ಏನಿದೆ ಡೇಟಿಂಗ್ನಲ್ಲಿ, ಏನಾಗುತ್ತೆ ಡೇಟಿಂಗ್ ಹೋದರೆ ಏನೆಲ್ಲ ತೊಂದರೆ ಇದೆ ಅಂತಕ್ಕಂಥದ್ದು ಈ ಚಿತ್ರದ ಒಂದು ಮರ್ಮ, ಒಂದು ಸಾರಾಂಶ ಕೂಡ. ನೋಡಿ ಎಲ್ಲ ಪ್ರೇಕ್ಷಕರು ಬಂದು ಒಂದು ಯೂತು ನೋಡ್ತಕ್ಕಂಥ ಒಂದು ಚಿತ್ರ. ಬನ್ನಿ ಈ ಚಿತ್ರವನ್ನು ನೋಡಿ ಹರಿಸಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಸೂರ್ಯ ಗೌಡರು ಪ್ರಪ್ರಥಮವಾಗಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಎರಡು ಕ್ಯಾರೆಕ್ಟರ್ ಮಾಡೋರೆ, ಒಂದು ನಾಯಕರಾಗಿ ಮತ್ತು ವಿಲನ್ ಆಗಿ ಇದು ಮಾಡೋರೆ. ಸಿಂಧು ಗೌಡರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಇದು. ಜನಕ್ಕೆ ಒಂಥರ ಥ್ರಿಲ್ ಇದೆ. ಆಪಲಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಮಾಡೋರು. ಇದು ಕಥೆನೂ ಒಂಥರ ವಿಭಿನ್ನವಾಗಿದೆ. ಅಭಿನಯಿಸಿದ್ದವರು ಎಲ್ಲರೂ ಚೆನ್ನಾಗಿ ಮಾಡೋರು. ಹೀರೋಯಿನ್ ಆಗ್ಬೋದು, ಹೀರೋ ಆಗ್ಬೋದು, ಎಲ್ಲ ಇದು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಮತ್ತು ಈ ಥರ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು. ಸಿಂಧುಗೌಡರು ಮತ್ತು ಇಂಥ ಸಿನಿಮಾಗಳು ಮಾಡಲಿ. ವಿಲನ್ ಆಗಿ ಮತ್ತು ಹೀರೋ ಆಗಿ ಎರಡರಲ್ಲಿ ಕ್ಲಿಕ್ ಆದೇ ಆಯ್ತಾರೆ ಸೂರ್ಯಗೌಡರು. ಅವ್ರು ಒಳ್ಳೆಯದಾಗಲಿ. ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಹಂಗೇ. ಅದು ಅವ್ರ ಟ್ರೇಲರ್ ನೋಡಿ ಸ್ವಲ್ಪ ಏನೋ ಇದಾಯಿತು. ಬಟ್ ಏನಂದರೆ ನನಗೆ ಅದೇ ಇದು ಇತ್ತು, ಎಲ್ಲಪ್ಪ ಇದು ಸ್ಟೋರಿ ಇದೆ. ಅದಕ್ಕಾಗಿ ಇಲ್ಲ ನೀನು ಮಾಡಿ ಅವ್ರು ಬೆಳೆಸಿದೆ ಹಾಗೆ, ನಾನು ಬೆಳೆಸಿದೆ ಹಂಗೆ ಅವರಿಗೆ ಬೋಲ್ಡಾಗಿರುವಂಥದ್ದು. ಹೀಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಖುಷಿ ಆಯಿತು ನೋಡಿ. ಸಕ್ಸಸ್ ಆಗ್ತದೆ 100%. ಸರ್ ನಮಸ್ಕಾರ. ನನ್ನ ಹೆಸರು ಮುರಳೀಕೃಷ್ಣ ಅಂತೇಳಿ, ನಾನು ನಟ. ಈ ಚಿತ್ರದಲ್ಲಿ ನಾನು ಪೋಷಕ ಪಾತ್ರವನ್ನು ಮಾಡಿದ್ದೀನಿ. ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಅಪ್ಪ. ಸೊ ಈ ಚಿತ್ರ ಬಹಳ ಅದ್ಭುತವಾಗಿದೆ. ಅಂದರೆ ಈ ಚಿತ್ರದಲ್ಲಿ ಪ್ರೇಕ್ಷಕರು ಒಂದು ಮಾರಲ್ ಎಜುಕೇಷನ್ ಇದೆ. ಈ ಮಾರಲ್ ಎಜುಕೇಷನ್ನ ಒಂದು ರೀತಿ ನೋಡಿ ಕಲಿಬೋದು. ಏನಿದೆ ಡೇಟಿಂಗ್ನಲ್ಲಿ, ಏನಾಗುತ್ತೆ ಡೇಟಿಂಗ್ ಹೋದರೆ ಏನೆಲ್ಲ ತೊಂದರೆ ಇದೆ ಅಂತಕ್ಕಂಥದ್ದು ಈ ಚಿತ್ರದ ಒಂದು ಮರ್ಮ, ಒಂದು ಸಾರಾಂಶ ಕೂಡ. ನೋಡಿ ಎಲ್ಲ ಪ್ರೇಕ್ಷಕರು ಬಂದು ಒಂದು ಯೂತು ನೋಡ್ತಕ್ಕಂಥ ಒಂದು ಚಿತ್ರ. ಬನ್ನಿ ಈ ಚಿತ್ರವನ್ನು ನೋಡಿ ಹರಿಸಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಸೂರ್ಯ ಗೌಡರು ಪ್ರಪ್ರಥಮವಾಗಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಎರಡು ಕ್ಯಾರೆಕ್ಟರ್ ಮಾಡೋರೆ, ಒಂದು ನಾಯಕರಾಗಿ ಮತ್ತು ವಿಲನ್ ಆಗಿ ಇದು ಮಾಡೋರೆ. ಸಿಂಧು ಗೌಡರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಇದು. ಜನಕ್ಕೆ ಒಂಥರ ಥ್ರಿಲ್ ಇದೆ. ಆಪಲಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಮಾಡೋರು. ಇದು ಕಥೆನೂ ಒಂಥರ ವಿಭಿನ್ನವಾಗಿದೆ. ಅಭಿನಯಿಸಿದ್ದವರು ಎಲ್ಲರೂ ಚೆನ್ನಾಗಿ ಮಾಡೋರು. ಹೀರೋಯಿನ್ ಆಗ್ಬೋದು, ಹೀರೋ ಆಗ್ಬೋದು, ಎಲ್ಲ ಇದು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಮತ್ತು ಈ ಥರ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು. ಸಿಂಧುಗೌಡರು ಮತ್ತು ಇಂಥ ಸಿನಿಮಾಗಳು ಮಾಡಲಿ. ವಿಲನ್ ಆಗಿ ಮತ್ತು ಹೀರೋ ಆಗಿ ಎರಡರಲ್ಲಿ ಕ್ಲಿಕ್ ಆದೇ ಆಯ್ತಾರೆ ಸೂರ್ಯಗೌಡರು. ಅವ್ರು ಒಳ್ಳೆಯದಾಗಲಿ. ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಹಂಗೇ. ಅದು ಅವ್ರ ಟ್ರೇಲರ್ ನೋಡಿ ಸ್ವಲ್ಪ ಏನೋ ಇದಾಯಿತು. ಬಟ್ ಏನಂದರೆ ನನಗೆ ಅದೇ ಇದು ಇತ್ತು, ಎಲ್ಲಪ್ಪ ಇದು ಸ್ಟೋರಿ ಇದೆ. ಅದಕ್ಕಾಗಿ ಇಲ್ಲ ನೀನು ಮಾಡಿ ಅವ್ರು ಬೆಳೆಸಿದೆ ಹಾಗೆ, ನಾನು ಬೆಳೆಸಿದೆ ಹಂಗೆ ಅವರಿಗೆ ಬೋಲ್ಡಾಗಿರುವಂಥದ್ದು. ಹೀಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಖುಷಿ ಆಯಿತು ನೋಡಿ. ಸಕ್ಸಸ್ ಆಗ್ತದೆ 100%. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.